ಕಳೆದ 2 ದಿನಗಳಿಂದ ಉಡುಪಿಯ ಹಡಗು ದುರಂತ ಬಹಳ ಸದ್ದು ಗದ್ದಲವನ್ನೇ ಉಂಟು ಮಾಡಿದೆ. ಹೌದು ವೀಕ್ಷಕರೇ, ಇತ್ತೀಚಿನ ಯುವ ಪೀಳಿಗೆ ತಮ್ಮ ಮೋಜು ಮಸ್ತಿ, ತಮ್ಮ ಎಂಜಾಯ್ಮೆಂಟು, ತಮ್ಮ ಒಂದು ಮೋಜು ಮಸ್ತಿಯ ಸಮಯದಲ್ಲಿ ಅವರ ಬಗ್ಗೆ ಅವರು ಕಾಳಜಿನ ತಗೊಳ್ಳೋದನ್ನ ಮರ್ತೇ ಬಿಡ್ತಾರೆ. ಬೇರೆಯವರು ತಗೊಳ್ಳಿ, ಕಾಳಜಿ ತಗೊಳ್ಳಿ, ಹಿಂಗಲ್ಲ ಹಿಂಗ್ ಮಾಡ್ರಿ ಅಂತ ಹೇಳಿದ್ರು ಸಹ ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಹಾಗಿದ್ರೆ ಇಲ್ಲೋಗಿದಂತಹ ಇಷ್ಟು ಅಭ್ಯರ್ಥಿಗಳು ಲೈಫ್ ಜಾಕೆಟ್ ನ ಧರಿಸಿರ್ಲಿಲ್ವಾ ಅಂದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲೇ ಹಡಗು ನಿರ್ವಹಣೆ ಮಾಡೋರು ಹೇಳ್ತಾರಂತೆ ಹಾಕೊಳ್ಳಿ ಅಂತ. ಇವರು ನೆಗ್ಲೆಜೆನ್ಸಿ ಮಾಡ್ತಾರೆ, ಬೇಡ ಹಾಗೆ ಹೀಗೆ. ಗೊತ್ತಲ್ಲ, ಇತ್ತೀಚಿನ ಯುವ ಪೀಳಿಗೆ ಹೇಳಿದ ಮಾತಂತೂ ಕೇಳೋದಿಲ್ಲ. ಇವರು ಸಹ ಅದೇ ತರ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಹಡಗು ಮೂವ್ ಆಗುವಂತಹ ಸಮಯದಲ್ಲಿ ಹಡಗು ಚಲನೆಯನ್ನ ಮಾಡ್ತಾ ಇದೆ. ಇಂತಹ ಟೈಮಲ್ಲಿ ಸಹ ಎಲ್ಲರೂ ಒಬ್ಬರ ಮೇಲೆ ಒಬ್ರು ಬೀಳ್ಕೊಳ್ಳೋದು, ಎಲ್ಲರೂ ಒಂದ್ ಕಡೆ ಅವ್ರೊಂದ್ ಕಡೆ ಇವ್ರೊಂದ್ ಕಡೆ ವಾಲಾಡೋದು. ಈಗ ಒಂದ್ ಗಾಡಿನಲ್ಲಿ ಹೋಗ್ತಿರ್ತೀವಿ ಅಂದ್ರೆ ಇಬ್ರು ಕುತ್ಕೊಂಡಿರ್ತಾರೆ, ಒಬ್ರು ಒಂದ್ ಕಡೆಗೆ ವಾಲೋದು, ಇನ್ನೊಂದ್ ಕಡೆಗೆ ಆಡೋದು ಮಾಡಿದಾಗ ಗಾಡಿ ಏನಾಗುತ್ತೆ, ಬ್ಯಾಲೆನ್ಸ್ ತಪ್ಪದೆ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಅದೇ ತರ ಈ ಹಡಗಿನಲ್ಲಿ ಇದ್ದಂತಹ ಪ್ರವಾಸಿಗರ ನಿರ್ಲಕ್ಷ್ಯತನ ಇದೇ ತರ ಆಗಿರೋದು. ಒಬ್ಬರ ಮೇಲೆ ಒಬ್ರು ಬೀಳೋದು, ಅವ್ರ ಮೇಲೆ ಇವ್ರು ವಾಲಾಡೋದು, ಮತ್ತೆ ಎಲ್ಲರೂ ಬಂದು ಒಂದ್ ಕಡೆನೇ ಸೇರೋದು. ಈ ತರ ಆದಾಗ ಹಡಗು ತನ್ನ ಒಂದು ಅಸ್ತಿತ್ವವನ್ನ, ತನ್ನ ಬ್ಯಾಲೆನ್ಸ್ ಅನ್ನ ತಪ್ಪಿ ಮಗಚ್ಕೊಂಡಿರುವಂಥದ್ದು. ಈ ಒಂದು ದುರ್ಮರಣ, ಈ ಒಂದು ವ್ಯವಸ್ಥೆ ಆದಂತಹ ಟೈಮಲ್ಲಿ ಇಬ್ಬರು ಸ್ಪಾಟ್ ಅಲ್ಲೇ ತೀರೋಗ್ತಾರೆ. ಇನ್ನಿಬ್ಬರಿಗೆ ಒಬ್ರು ಮೈಸೂರಿನ ದಿಶಾ ಅನ್ನುವಂಥದ್ದು ನಿಮಗೆ ಗೊತ್ತಿರ್ಬೋದು, ಖ್ಯಾತ ಯೂಟ್ಯೂಬರ್ ಮಧುಗೌಡ ಅವರ ಆಪ್ತ ಸ್ನೇಹಿತೆ. ಅವರ ಟಿಕ್ ಟಾಕ್ ಕಾಲದಿಂದಲೂ ಟಿಕ್ ಟಾಕ್ ವಿಡಿಯೋಸ್ ಬರ್ತಿದ್ದಂಥ ಟೈಮಲ್ಲಿ ಕೂಡ ಜೊತೆಗೆ ಟಿಕ್ ಟಾಕ್ ಮಾಡ್ತಿರುವಂಥದ್ದು. ಹಾಗೆ ಅವರ ಬಹಳ ಬ್ಲಾಗ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಅವರಿಬ್ಬರಷ್ಟೆಲ್ಲ ಅವರ ಫ್ಯಾಮಿಲಿಗೂ ಕೂಡ ಬಹಳ ಆಪ್ತರಾಗಿರುವಂತಹ ಹುಡುಗಿ ಅವರಾಗಿರ್ತಾರೆ ದಿಶಾ ಅವರು. ಆದರೆ ಇವತ್ತು ಎಲ್ಲರನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾರೆ. ಸೊ ಅವರ ತಂದೆ ತಾಯಿಗಳಿಗೆ ಈ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಭಗವಂತ ನೀಡಲಿ ಅಂತ ನಮ್ಮ ಚಾನಲ್ ಮುಖಾಂತರ ಬೇಡ್ಕೋತೀವಿ. ಹಾಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿರುವಂತಹ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆಶಿಸ್ತಾ, ಇನ್ನೂ ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.